ಇನ್ನು ಪುಡಿ ರೌಡಿಗಳ ಹಾವಳಿಯಿಂದ ಆ ಏರಿಯಾದ ಜನರು ಈಗ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪುಂಡರ ಅಟ್ಟಹಾಸ ಪೊಲೀಸರ ಗಮನಕ್ಕೆ ತಂದಿದ್ದರೂ ಕೂಡ ಮೈಕೋ ಲೇಔಟ್ ಪೊಲೀಸರು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಈಗ ಜನ ಬೇಸತ್ತು ಹೋಗಿದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ ಮಿತಿ ಮೀರಿದ ಪುಂಡರ ಕೀಟಲೆ. ಮನೆ ಮುಂದೆ ಗಲಾಟೆ ಮಾಡಬೇಡಿ ಎಂದಿದ್ದಕ್ಕೆ ದಾಂಧಲೆ. ಮನೆ ಮುಂದಿದ್ದ ಬೈಕ್ ಮೇಲೆ ಕಲ್ಲೆತ್ತಿ ಹಾಕಿ ರೌಡಿಸಂ. ರಾಜಧಾನಿ ಬೆಂಗಳೂರಿನಲ್ಲಿ ಪುಂಡರ ಆಟಾಟೋಪ ಮಿತಿ ಮೀರ್ತಾ ಇದೆ. ಬೆಂಗಳೂರು ಪೊಲೀಸರ ಮನೆ ಮನೆಗೆ ಪೊಲೀಸರು ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತಂದಿದ್ದಾರೆ ಅನ್ನೋದಕ್ಕೆ ಇದು ಕೈಗನ್ನಡಿ ಹಿಡಿದಂತಾಗಿದೆ. ಮನೆ ಮನೆಗೆ ಹೋಗಿ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡೋದಕ್ಕೆ ಮುಂದಾಗಿರೋ ಪೊಲೀಸರು ಬೀದಿ ಬೀದಿಗಳಲ್ಲಿ ಪುಡಿ ರೌಡಿಗಳ ಉಪಟಳಕ್ಕೆ ಬ್ರೇಕ್ ಹಾಕುವ ಕೆಲಸ ಮರ್ತಂತೆ ಕಾಣಿಸ್ತಿದೆ. ಏರಿಯಾದಲ್ಲಿ ಪುಂಡ ಪೋಖ್ರಿಗಳ ಪುಂಡಾಟ ಮತ್ತೆ ಜಾಸ್ತಿ ಆಗಿದ್ದು ತಕ್ಕ ಶಾಸ್ತಿ ಮಾಡುವ ಕೆಲಸವೇ ಇವರಿಂದ ಆಗ್ತಿಲ್ವಂತೆ. ಇನ್ನು ಮನೆ ಮನೆಗೆ ಹೋಗಿ ಜನರ ಸಮಸ್ಯೆ ಎಷ್ಟರ ಮಟ್ಟಿಗೆ ಪೊಲೀಸರು ಆಲಿಸ್ತಾರೆ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲೆದ್ದಿದೆ. ಮೈಕೋ ಲೇಔಟ್ನ ಬಿಳೇಕಹಳ್ಳಿ 7ನೇ ಕ್ರಾಸ್ನಲ್ಲಿರುವ ಅರುಣ್ ಎಂಬುವರ ಮನೆ ಬಳಿ ನಿತಿನ್ ಅಂಡ್ ಗ್ಯಾಂಗ್ ಬಂದು ದಿನಾಲೂ ಕೂಡ ಸಿಗರೇಟ್ ಸೇತಾ ಎಣ್ಣೆ ಹೊಡಿತಾ ಕಿರಿಕಿರಿ ಮಾಡ್ತಾ ಇರ್ತಾರೆ. ಶನಿವಾರ ರಾತ್ರಿ ಸ್ಥಳೀಯರು ಗಲಾಟೆ ಮಾಡಬೇಡಿ ಎಂದಿದ್ದಕ್ಕೆ ಪುಂಡರು ದಾಂಧಲೆ ಮಾಡಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕು, ಹೂವಿನ ಪಾಟ್ಗಳನ್ನು ಪುಡಿ ಪುಡಿ ಮಾಡಿ ಕ್ರೌರ್ಯವೆಸಗಿದ್ದಾರೆ. ಪೋಖರಿಗಳ ಗೂಂಡಾಗಿರಿಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದ್ದು ಸಿಸಿಟಿವಿಯಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ. ಪುಡಿ ರೌಡಿಗಳು ಪ್ರತಿನಿತ್ಯವೂ ಬೈಕನ್ನು ನಿಲ್ಲಿಸಿಕೊಂಡು ಮಧ್ಯ ರೋಡ್ನಲ್ಲಿ ಪಟಾಕಿ ಹೊಡ್ಕೊಂಡು ಜನರಿಗೆ ಹಿಂಸೆ ಕೊಡ್ತಿದ್ರು. ಪುಂಡ ಪೋಖರಿಗಳ ದಬ್ಬಾಳಿಕೆ, ರೌಡಿಸಂ ಬಗ್ಗೆ ಹಲವು ಬಾರಿ ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಯಾವುದೇ ಉಪಯೋಗವಾಗಿರಲಿಲ್ಲ. ಪುಡಿ ರೌಡಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗ್ಬಿಟ್ಟಿದೆ. ರೌಡಿಸಂ ಹೆಚ್ಚು ಮಾಡಿಕೊಂಡಿದ್ದಾರೆ. ಶನಿವಾರ ಕೂಡ ರಸ್ತೆಯಲ್ಲಿ ಬೈಕನ್ನು ಅಡ್ಡ ಹಾಕ್ಕೊಂಡು ಸಮಸ್ಯೆ ಮಾಡಿದ ಗ್ಯಾಂಗ್ ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅರುಣ್ ಮನೆ ಮುಂದೆ ದಾಂಧಲೆ ಮಾಡಿದ್ದಾರೆ. ಅರುಣ್ ಬೈಕ್ ಸೇರಿ ಸ್ಥಳೀಯರ ಬೈಕುಗಳ ಮೇಲೆ ಕಲ್ಲೆತ್ತಿ ಹಾಕಿ ಅಟ್ಟಹಾಸ ಮೆರೆದಿದ್ದಾರೆ. ಇನ್ನು ಪುಂಡರ ಬಗ್ಗೆ ಹಲವು ಬಾರಿ ಮೈಕೋ ಲೇಔಟ್ ಪೊಲೀಸರ ಗಮನಕ್ಕೆ ತಂದರೂ ಕೂಡ ಕ್ರಮ ಕೈಗೊಳ್ಳದೆ ಅಸಹಕಾರ ತೋರಿದ್ದಕ್ಕೆ ಮೈಕೋ ಲೇಔಟ್ ಪೊಲೀಸ್ ಠಾಣೆಗೆ ದೂರು ಕೊಡಬೇಕೋ ಬೇಡವೋ ಅನ್ನುವಂತಹ ಗೊಂದಲದಲ್ಲಿ ಸ್ಥಳೀಯರಿದ್ದಾರಂತೆ. ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.